ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ ಪ್ರೊಬ್ಯಾಬಿಲಿಟಿ ಅಂದ್ರೆ ಇದ್ರದ್ದು ಫಸ್ಟ್ ಚಾಪ್ಟರ್ ನಮ್ಗೆ ಏನಿದೆ ಹೇಳ್ರಿ, ಯಾವುದು ಸರ್ಫೇಸ್ ಏರಿಯಾಸ್ ಅಂಡ್ ವ್ಯಾಲ್ಯೂಮ್ಸ್ ಇದೆ, ಅದನ್ನ ನೆಕ್ಸ್ಟ್ ನೋಡೋಣಂತ. ಇದು ಚಿಕ್ಕ ಪಾಠ ಇರೋದ್ರಿಂದ ಸ್ವಲ್ಪ ಲಘು ಮುಗಿಸೋಣ ಅಂತ ಹೇಳಿ, ಹೌದಾ? ಸೊ ಇವತ್ ನಾನು ಹೇಳ್ತಾ ಇರೋದು ಪ್ರೊಬ್ಯಾಬಿಲಿಟಿ ಅಥವಾ ಸಂಭವನೀಯತೆ. ಹೌದಾ, ಸಂಭವನೀಯತೆ ಅನ್ನೋ ಒಂದು ಪಾಠವನ್ನ ಹೇಳ್ತಾ ಇದ್ದೀನಿ. ಹೌದಾ, ಸ್ಟಾರ್ಟ್ ಮಾಡೋಣ ಈಗ. ಸಂಭವನೀಯತೆ. ಸಂಭವನೀಯತೆ ಹೌದಾ, ಇಲ್ಲಿ ನೋಡ್ರಿ, ಸಂಭವನೀಯತೆ ಅಥವಾ ಪ್ರೊಬ್ಯಾಬಿಲಿಟಿ ಅಂತ ಕರಿತೇವೆ ನಾವು. ಈ ಟೈಟಲ್ ಹೇಳೋ ಹಾಗೆ ನಮಗ ಸಂಭವನೀಯತೆ, ಸಂಭವ. ಹೌದಾ, ಈಗ ನಾನು ನಿಮ್ಗೆ ಎಕ್ಸಾಂಪಲ್ ಹೇಳೋದಂದ್ರೆ, ಇವತ್ತು ಮಳೆ ಬರುವ ಸಾಧ್ಯತೆ ಇದೆ ಅಂತ ಹೇಳ್ತೇವಿ, ಅಥವಾ ನಾವು ಒಂದೊಂದು ವರ್ಡ್ ಏನ್ ಮತ್ತೆ ಇವತ್ತು ಮೇ ಬಿ ಮಳೆ ಬರುವಂತಹ ಸಂಭವ ಇದೆ ಅಂದ್ರೆ ಇಲ್ಲಿ ನಾವು ವರ್ಡ್ ಯೂಸ್ ಮಾಡೋದು ಯಾವ್ದಂದ್ರ ಮೇ ಆರ್ ಮೇ ನಾಟ್ ಬಿ ಅಂತ ಹೇಳಿ. ಹೌದಾ, ಅಂದ್ರೆ ಆಗ್ಬಹುದು, ಆಗ್ಲಿಕ್ಕಿಲ್ಲ, ನಮ್ಗೆ ಅದ್ರ ಬಗ್ಗೆ ಎಕ್ಸಾಕ್ಟ್ ನಿಖರವಾದ ಮಾಹಿತಿ ಇಲ್ಲ. ಈಗ ಮಳೆ ಬರುವುದು ನಾವು ಎಕ್ಸಾಕ್ಟ್ ಆಗಿ ಹೇಳಕ್ ಸಾಧ್ಯ ಇಲ್ಲ. ಜಸ್ಟ್ ಒಮ್ಮೊಮ್ಮೆ ಅದು ಕ್ಲೌಡ್ ಆಗಿದ್ ನೋಡಿ ಮಳೆ ಬರಬಹುದು ಅಥವಾ ಸಾಧ್ಯತೆ, ಸಂಭವ ಇದೆ ಅಂತ ಹೇಳ್ತೇವಿ. ಅದರ ರಿಸಲ್ಟ್ ನಮ್ಗೆ ಏನಾಗ್ತೈತಿ, ಅವತ್ತು ಮಳೆ ಬಂದ್ರು ಬರ್ಬೋದು, ಬರದೇನು ಇರಬಹುದು. ಅಂದ್ರೆ ಇವು ಒಂದು ಸಂಭವನೀಯತೆಗೆ ನಮಗ ಉದಾಹರಣೆ. ಅದೇ ರೀತಿ ಈಗ ನಮಗ ಯಾವುದೋ ಒಂದು ಇದು, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಕ್ರಿಕೆಟ್ ನೋಡ್ತಾ ಇದ್ದೀರಿ. ಹೌದಾ, ಸೊ ಈ ಕ್ರಿಕೆಟ್ ನೋಡ್ತಾ ಇರ್ಬೇಕಾದ್ರೆ ನಮ್ಗೆ ಈ ಟೀಮ್ ಗೆಲ್ಲುವಂತಹ ಸಂಭವ ಜಾಸ್ತಿ ಇದೆ, ಅಥವಾ ಈ ಟೀಮ್ ಗೆಲ್ಲುವಂತಹ ಸಂಭವ ಜಾಸ್ತಿ ಇದೆ ಅಂತ ನಾವು ಹೇಳ್ತಾ ಇರ್ತೀವಿ. ಹೌದಾ, ಸೊ ಸಂಭವ ಅಂದ್ರೆ ನಮಗ್ ಎಕ್ಸಾಕ್ಟ್ ನಿಖರವಾದ ಮಾಹಿತಿ ನಮಗ್ ಗೊತ್ತಿರುವುದಿಲ್ಲ. ಹೌದಾ, ಅದೇ ನಮ್ಗ ಅದನ್ನ ನಾವು ಸಂಭವನೀಯತೆ ಅಂತ ಕರಿತೇವೆ. ಹೌದಾ, ಹಾಗಾದ್ರೆ ಈ ಸಂಭವನೀಯತೆ ಅಂದ್ರ ನಮಗ ಇಲ್ಲ ಇದಕ್ಕೊಂದು ಫಾರ್ಮುಲಾ ಇದೆ. ಹೌದಾ, ಸಂಭವನೀಯತೆ ಅಂದ್ರೆ ನೀವು ಆಲ್ರೆಡಿ ಏನ್ ಮಾಡ್ಬಿಟ್ಟಿರಿ, ಹಾಗಾದ್ರೆ ಆ ಸಂಭವನೀಯತೆಗೆ ಒಂದು ಫಾರ್ಮುಲಾ ಇದೆ. ಹೌದಾ, ಸೊ ಇಲ್ಲಿ ನಮಗ ಒಂದು ನಡೆಯುವಂತ ಸಾಧ್ಯತೆ ಇದೆ ಅಂತ ಹೇಳ್ತೇವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಪಿ ಆಫ್ ಇ ಅಂತ ಕರಿತೀವಿ. ಹೌದಾ, ಅದೇ ರೀತಿ ಅಂದ್ರೆ ಇವತ್ತು ನಡೆಯುವಂತ ಸಾಧ್ಯತೆ ಇಲ್ಲ, ಅಥವಾ ಇವತ್ತು ನಾವು ಮಳೆ ಬರಲೇ ಇರುವಂತ ಸಂಭವ ಇದೆ ಅಂತ ಹೇಳ್ತೇವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಪಿ ಆಫ್ ಇ ಬಾರ್ ಅಂತ ಕರಿತೀವಿ. ಹೌದಾ, ಇದು ಸಾಧ್ಯತೆ ಇರುವಂತದ್ದು, ಇದು ಸಾಧ್ಯತೆ ಇಲ್ಲದೆ ಇರುವಂತಹ ಒಂದು ರಿಸಲ್ಟ್. ಸೊ ಇವನ್ನೆರಡು ಕೂಡಿಸಿ ನಮಗ್ ಒಂದು ಫಾರ್ಮುಲಾವನ್ನ ಅವ್ರು ಹೇಳ್ತಾರು, ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್. ಹೌದಾ, ಪಿ ಆಫ್ ಇ ಬಾರ್ ಇಸ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ಅಂದ್ರ ಆ ಒಂದು ಘಟನೆಯ ಸಂಭವನತೆ, ನಡೆಯುವುದು ಮತ್ತು ನಡಿಲಾರ್ದೆ ಇರ್ತಕ್ಕಂಥ ಎರಡು ರಿಸಲ್ಟ್ ಗಳ ಮೊತ್ತ ನಮ್ಗೆ ಎಷ್ಟು ಬರ್ತೈತಿ, 1. ಹೌದಾ, ನಿಮಗ ಕ್ವಶನ್ ಬರುದೇನಂದ್ರ ಸಂಭವನತೆ ಎದ್ರೊಳಗ ಅಂದ್ರ ಒಂದಿಷ್ಟು ಎಕ್ಸಾಂಪಲ್, ಸಂಭವನತೆ ಸಾಧ್ಯತೆ ಇರುವುದಂದ್ರ ನಮಗ 1 ಅಂದ್ರ ಇಲ್ಲೇ ನಮ್ಗೆ ಏನಾಗತ್ತ, ಇಲ್ಲೇ ಸಾಧ್ಯತೆ ಇರೋದಂದ್ರ 0. ಸಮಥಿಂಗ್ ಬರ್ಬೋದು, 0.2, 0.6 ಈ ರೀತಿ ಬಂದ್ರದು ಸಂಭವನೀಯತೆ ಹೌದು. 1ಕ್ಕಿಂತ ಜಾಸ್ತಿನೂ ಬರಬಾರ್ದು, 0ಕ್ಕಿಂತ ಕಡಿಮೆ ಇರಬಾರ್ದು. ಸಂಭವನೀಯತೆ ಸಾಧ್ಯತೆ ನಮಗ 0 to 1 ವರೆಗೆ ಅಷ್ಟೇ ಇರ್ತೈತಿ. ಹೌದಾ, ಅಂದ್ರ 1ಕ್ಕಿಂತ ಜಾಸ್ತಿ ಇರುವುದಿಲ್ಲ, ಮೈನಸ್ ವ್ಯಾಲ್ಯೂಗಳು ಇರುವುದಿಲ್ಲ. ಹೌದಾ, ಅದು ಯಾವ ರೀತಿ ಒಂದು ನಿಮಗ ಸಿಮ್ಯುಲೇಷನ್ ಮುಖಾಂತರ ತೋರಿಸ್ತೇನೆ ನೋಡ್ರಿ. 1 ಸೆಕೆಂಡ್. ಹೌದಾ, ಇಲ್ಲೇ ನೋಡ್ರಿ, ಇಲ್ಲೇ ನೋಡ್ರಿ, ಅ ಪಾಟ್ ಕಂಟೇನ್ 3 ರೆಡ್ ಬಾಲ್. ಹೌದಾ, ಇಲ್ಲೇ ನೋಡ್ರಿ, ಅ ಪಾಟ್ ಕಂಟೇನ್ 3 ರೆಡ್ ಬಾಲ್, 5 ಬ್ಲೂ ಬಾಲ್ ಅಂಡ್ 3 ಯೆಲ್ಲೋ ಬಾಲ್ಸ್ ಅಂತ ಇದಾವ. ಹೌದಾ, ಇಲ್ಲಿ ಕಾಣಿಸ್ತಾ ಇದೆ ನಿಮಗ, ಕಾಣಿಸ್ತಾ ಇದೆ ಇಲ್ಲೇ, ಇಲ್ಲಿ ನೋಡ್ರಿ. ಹೌದಾ, ಇಲ್ಲಿ ನೋಡ್ರಿ, ರೆಡ್ ಬಾಲ್ ಇರುವಂತಹ ಪ್ರೊಬ್ಯಾಬಿಲಿಟಿ ಇಲ್ಲಿ ಏನಾಗಿದೆ ನಮಗ 0 ಇದಿಷ್ಟು ಟೋಟಲ್ ಎಷ್ಟದವು ಕೆಳಗ್ ಹಾಕ್ಬೇಕು, ಯಾವ್ದನ್ನ ಕೆಳಾರೋ ಅಲ್ಲಿ ಮೇಲನ್ನ ಹಾಕ್ಬೇಕು ನಾವು. ಹೌದಾ, ಸೊ ಇಲ್ಲಿ ರೆಡ್ ಅನ್ನೋದು ನಮಗ್ ಇಲ್ಲೇ ಇಲ್ಲ ಅಂದಾಗ ಇವು ಟೋಟಲ್ ಎಷ್ಟು ಬಾಲ್ ಅದಾವ ನೋಡ್ರಿ, ಇವು 4 + 3 7 ಅದಾವು. ಹಾಗಾದ್ರ ಇದು 0/6 ಆಗತ್ತ ನೋಡ್ರಿ. ಹೌದಾ, ಸಾರಿ 0/7 ಆಗತ್ತ, 7 ಬಾಲ್ಗಳು ಇರೋದ್ರಿಂದ. ಆಮೇಲೆ ಬ್ಲೂ ಎಷ್ಟಾಗತ್ ನೋಡ್ರಿ, 1 2 3 ಎಷ್ಟ್ ಅದಾವ ಅದ ಮೇಲೆ ಟೋಟಲ್ ಬಾಲ್ಸ್ ಗಳನ್ನ ನಾವ್ ಇಲ್ಲೇ ಹಾಕ್ಬೇಕು. ಹೌದಾ, ಅಂದ್ರೆ ಎಷ್ಟಾಗತ್ತ, 3/7 ಅಂತ ಆಗತ್ತ. ಕರೆಕ್ಟ್.
ಅದಾದ್ಮೇಲೆ ರೆಡ್ ಅಂದ್ರ ಇದು ಸಾರಿ ಯೆಲ್ಲೋ ಅಂದ್ರ 4 ಇದೆ, ಟೋಟಲ್ ಎಷ್ಟದವು 7 ಇದೆ, 4/7 ಕರೆಕ್ಟಾ. ನಾಟ್ ರೆಡ್ ಅಂದ್ರ ಇದು ಎಷ್ಟಾಗತ್ ನೋಡ್ರಿ 7/7 ಅಂತ. ಅಂದ್ರೆ ಇಲ್ಲಿ ಏನಾಗತ್ ನಮಗ ರೆಡ್ ಬಾಲ್ ಇಲ್ಲೇ ಇಲ್ಲ ಅಂದ್ರ 7/7 ಅಂತ ಆಗತ್ತ. ಹೌದಾ. ನೆಕ್ಸ್ಟ್ ಹೌದಾ, ಇಲ್ಲೇ ನೋಡ್ರಿ 5 ರೆಡ್ ಬಾಲ್, 5 ಬ್ಲೂ ಬಾಲ್, 2 ಯೆಲ್ಲೋ ಬಾಲ್ಸ್ ಅಂತ ಇದಾವ. ಹೌದಾ. ಇಲ್ಲಿ ರೆಡ್ ಬಾಲ್ ಸಂಭವನೀಯತೆ ಎಷ್ಟದವು, ಟೋಟಲ್ ರೆಡ್ ಬಾಲ್ ನಾವು ಮೇಲ್ ಬರಿಬೇಕು, ಒಟ್ಟ ಟೋಟಲ್ ಬಾಲ್ಸ್ ಗಳು ಎಷ್ಟದಾವ ಅದನ್ನ ಕೆಳಗ್ ಬರಿಬೇಕು. 5/12 ಆಯ್ತು, 5/12, 2/12, 7/12 ಅಂತ ಆಯ್ತು. ಅರ್ಥ ಆಯ್ತಾ. ಮತ್ ಅದೇ ರೀತಿ ನಮಗ ಇಲ್ಲಿ ನ್ಯೂ ಪ್ರಾಬ್ಲಮ್. ಹೌದಾ. ಸೊ ಇಲ್ಲಿ ನೋಡ್ರಿ ಟೋಟಲ್ 8 ಬಾಲ್ ಅದಾವು. ಸೊ 8/9, 1/9, 0/9, 1/9 ಅಂತ ಇದೆ. ಅರ್ಥ ಆಯ್ತಾ. ಸೊ ಇದು ನಮ್ದು ಏನಾಗತ್ತ ಸಂಭವನೀಯತೆ. ಹೌದಾ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತ ಈ ಸಂಭವನೀಯತೆ ಅನ್ನೋ ಒಂದು ಪಾಠ ಕಾನ್ಸೆಪ್ಟ್ ನಿಮ್ಗ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಇದರ ನೆಕ್ಸ್ಟ್ ಪಾರ್ಟ್ ಅನ್ನ ಕಂಟಿನ್ಯೂ ಮಾಡೋಣ ಅಂತ. ಥ್ಯಾಂಕ್ ಯು.